ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇದು ನೀನ್ ಏನು ಅನ್ನೋದನ್ನ ತೋರಿಸುತ್ತೆ. ಮತ್ ನೀನು ನ್ಯಾಯಪರ ಹೋಗ್ತೀಯ. ಆಗ್ಲಿ ಭೀಮಣ್ಣ. ಭೀಮಭಾವ, ಏನಾಯ್ತದ್ಕೆ? ಅದು ನಾನು ನೀರ್ ತರಕ್ ಹೋಗಿದ್ದೆ. ಬರೋ ಅಷ್ಟ್ರಲ್ಲಿ ಬಾಲಣ್ಣ, ಕರುಣ ಅತ್ಗೆ ಮತ್ತೆ ಇವರು ಎಲ್ರೂ ಕೆಟ್ಟ ಪರಿಸ್ಥಿತಿಲಿದ್ರು. ಏನಾಯ್ತು ಅವ್ರಿಗೆ? ಹೋಗಿ ನೋಡೋಣ ಬನ್ನಿ. ಬನ್ನಿ. ದೊಡ್ಡದಾಗಿ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ನಲ್ಲ ಅವನು. ಈಗ ಈ ಹೋರಾಟನ ದೊಡ್ಡದು ಮಾಡಿ ತೋರ್ಸೋಣ ಬಿಡು. ಅಷ್ಟಕ್ಕೂ ನಮ್ಮ ಹತ್ರ ಎಷ್ಟು ಉಪಾಯಗಳಿದೆಯೋ ಅವ್ರನ್ನ ತಡೆಯೋದಕ್ಕೆ ಅವ್ರ ಹತ್ರ ಅಷ್ಟು ಜನಗಳೂ ಇಲ್ಲ. ಮೊದಲನೇ ಉಪಾಯ ಆಗ್ಲೇ ಚಾಲ್ತಿ ಆಗಿದೆ. ಭೀಮರಾವ್ ಅವರಪ್ಪ ಎಲ್ಲರೂ ಗಾಬರಿಲಿ ಓಡಿರ್ತಾರೆ ಅಲ್ಲಿಗೆ. ಅಷ್ಟು ಸುಲಭವಾಗಿ ಎಲ್ಲ ಸರಿ ಹೋಗಲ್ಲ. ಬೀದಿ ಗುಡಿಸ್ತೀವಿ ಅಂತಿದ್ರಲ್ಲ, ಗುಡಿಸ್ಲಿ ಕಸಾನ, ಮಾಡ್ಲಿ ಈಗ ಪೊರ್ಕೆ ಕ್ರಾಂತಿ. ಆನಂದ, ನಿಂಗೇನು ಆಗಿಲ್ಲ ತಾನೆ? ಬಾಲಣ್ಣ, ಏನಾಯ್ತು? ಆನಂದ, ಆನಂದ ಏನಾಯ್ತು? ನಿಮ್ಗೆ ನಾವು ಕಸ ಗುಡಿಸ್ತಿದ್ವಿ ಇಲ್ಲಿ. ಅಷ್ಟ್ರಲ್ಲಿ ಶಿಶುಪಾಲ್ ಬಂದ್ರು. ಕೈನಲ್ಲಿ ಒಂದ್ ಚೀಲ ಇತ್ತು. ವಾರೆ ವಾ, ನಿಮ್ ಯೋಗ್ಯತೆಗೆ ತಕ್ಕಂತೆ ಕೊನೆಗೂ ಕೆಲಸ ಸಿಕ್ಕಿದೆ ನೋಡಿ. ನಾನು ಹೇಳಿದ್ನಲ್ಲ, ಇದೇ ನಿಮ್ಮಂತವ್ರ ಯೋಗ್ಯತೆ ಅಂತ. ಕಸ ಗುಡ್ಸೋದು. ಏನಾಗಿ ನೋಡ್ತಿದ್ಯಾ? ಗುಡ್ಸು. ಅದನ್ನೇ ಮಾಡ್ತಿದ್ದೀವಲ್ಲ. ನಿನ್ನನ್ನು ಯಾರಾದ್ರೂ ಬಂದು ಕೇಳಿದ್ರ ಹೋಗಿ ನಿನ್ ಕೆಲಸ ನೋಡ್ಕೋ. ಈಗಿನ್ನೂ ಬಂದಿದ್ದೀನಿ. ಹೋಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀರಾ ನೀವು? ನಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ಕೂಡ ಇಲ್ಲ ನಿಮ್ಗೆ. ಮಾತಾಡೋದು ಹಾಗಿರ್ಲಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯ ಆದ್ರೂ ಇದೆಯಾ? ಇದೆ, ಧೈರ್ಯ ಇದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ. ನೋಡಿ ಕರುಣ, ಆನಂದ, ಬಾಲಣ್ಣ. ಅಣ್ಣ ನೀ ತಲೆ ಕೆಡ್ಸ್ಕೊಬೇಡಿ, ಏನೂ ಆಗೋದಿಲ್ಲ. ಕಣ್ಣು ಉರಿತಿದೆ ಭೀಮಾ. ಅಪ್ಪ, ಮೊದ್ಲು ಇವ್ರನ್ನೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಬನ್ನಿ, ಕರ್ಕೊಳ್ಳಿ ಇವ್ರನ್ನ. ಅಷ್ಟೊಂದು ಅವಸರ ಏನಿದೆಯಪ್ಪ? ನೀವೆಲ್ರೂ ಏನೋ ಇಲ್ಲಿ ಕಸ ಗುಡಿಸ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ಉತ್ಸಾಹ ಇಲ್ಲಿಗೆ ಆಗೋಯ್ತಾ? ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು ಬೇಕಾದಷ್ಟು ಖಾರದ ಪುಡಿ ಇಟ್ಟಿದೀವಿ ನಾವು. ಮತ್ತೆ ನಾವೆಷ್ಟು ಜನ ಇದೀವಿ ಸ್ವಲ್ಪ ನೋಡಿ. ನಾವು ಮನ್ಸು ಮಾಡಿದ್ರೆ ನಿಮ್ಮನ್ನ ಒಬ್ಬೊಬ್ಬರಾಗಿ ಹಿಡ್ಕೊಂಡು ನಿಮ್ಮೆಲ್ಲರ ಕಣ್ಣಿಗೆ ಒಂದು ಹಿಡಿಯಷ್ಟು ಖಾರದ ಪುಡಿ ಹಾಕ್ಬೋದು. ಆಮೇಲೆ ನಿಮ್ಮೆಲ್ಲರ ಸ್ಥಿತಿನೂ ಬಾಲ, ಆನಂದ್, ಕರುಣಾ ತರ ಆಗ್ಬಿಡುತ್ತೆ. ಆಮೇಲೆ ಆಟ ಮುಗಿಯುತ್ತೆ, ನಿಮ್ ಹೋರಾಟ ಮಣ್ಣೊಳಗೆ ಮಣ್ಣಾಗ್ಬಿಡುತ್ತೆ. ಅದಕ್ಕೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಪೊರಕೆ ಆಂದೋಲನದ ಅಂತ್ಯ ಈ ಖಾರದ ಪುಡಿಯಿಂದಾನೇ ಮುಗಿಯುತ್ತೆ. ಭೀಮಾ, ಇವ್ರು ಹೀಗೆ ಮಾತಾಡ್ತಾ ಇರ್ಲಿ.
ನಾವು ಮೊದಲು ಹಾಸ್ಪಿಟ್ಲ್ಗೆ ಹೋಗೋಣ. ನಡಿ ಇಲ್ಲ ಮನೆ. ಅಪ್ಪ ಇಲ್ಲ, ನಾನು ಆಸ್ಪತ್ರೆಗೆ ಬರಲ್ಲ. ಏನ್ ಬೇಕಾದ್ರೂ ಆಗ್ಲಿ. ಅಣ್ಣ ರೀ ಹಠ ಮಾಡಬೇಡಿ, ಬನ್ನಿ. ಇಲ್ಲ ಲಕ್ಷ್ಮಿ, ನಾವು ಈ ಹೋರಾಟ ನಿಲ್ಲಿಗೆ ಬಿಟ್ರೆ ಇತಿಹಾಸ ಆಡ್ಕೊಳ್ಳುತ್ತೆ ನಮ್ನ. ಭೀಮನ ಅಣ್ಣ ಕೈಲಾಗ್ದವನಂತ. ಈ ಮೇಘನಾಥ್ ಅಂತ ಜನರು ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡು ಭೀಮನ್ನ ಹೇಳಿ ಅಂತ ತೆರೀತಾರೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಅದೇನ್ ಬೇಕಾದ್ರೂ ಆಗ್ಲಿ. ಹೌದು ಭೀಮಾ, ನಾವು ಆಸ್ಪತ್ರೆಗೆ ಬರಲ್ಲ. ಹೌದು, ನಾವ್ ಆಸ್ಪತ್ರೆಗೆ ಬರಲ್ಲ. ಹೌದಾ? ಆಯ್ತು, ಮಾಡಿ. ಅದೇನ್ ಮಾಡ್ತಿರೋ ಮಾಡಿ. ಆದ್ರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಈ ಆಂದೋಲನ ನಿಲ್ಲಿಸ್ಲಿಲ್ಲ ಅಂದ್ರೆ ನಿನ್ನ ಈ ಸಮರ್ಥಕರ ಜೊತೆಯಲ್ಲಿ ಇನ್ನು ಎಲ್ಲೆಲ್ಲಿ ನಿನ್ ಸಮರ್ಥಕರು ಸಿಗ್ತಾರೋ ಈ ಪೊರಕೆ ಕ್ರಾಂತಿಲಿ ಭಾಗವಹಿಸೋರು ಆ ಪ್ರತಿಯೊಬ್ಬರ ಕಣ್ಗೂ ನಾವು ಕಾರ್ಸ್ಪುಡಿ ಹಾಕ್ತಿವಿ. ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಈ ಆಂದೋಲನ ಹೀಗೆ ಮುಂದುವರಿಯುತ್ತೆ. ಏ ಬಾಲ, ಸಾಕ್ ಮಾಡು. ನಿಂತು 2 ಹೆಜ್ಜೆ ನಡೆಯೋ ಯೋಗ್ಯತೆ ಇಲ್ಲ ನಿನ್ಗೆ. ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾನೆ, ಈ ಹೋರಾಟ ನಡೀತಾ ಇರುತ್ತೆ ಅಂತ. ತಗೊಳಪ್ಪ, ಪೊರ್ಕೆ ಹಿಡಿಯಕ್ ತಡ್ಕಾಡ್ತಿದ್ದಾರೆ. ಆದ್ರೂ ಗುಡಿಸ್ತೀವಿ. ಯಾಕಂದ್ರೆ ಖಾರದ ಪುಡಿ ಹಾಕೋ ನಿಮ್ಮಂತ ಕೆಟ್ಟ ಬುದ್ಧಿ ನಮ್ಮಂತ ಜನರು ಆತ್ಮವಿಶ್ವಾಸ ಕಿತ್ಕೊಳ್ಳಕ್ ಆಗಲ್ಲ. ಹೌದು. ಓಹೋ, ಏನ್ ಎಲ್ರ ಬಾಯಲ್ಲೂ ದೊಡ್ಡ ದೊಡ್ಡ ಮಾತುಗಳು ಬರ್ತಿದೆ. ಆಯ್ತು, ನಡೀಲಿ, ನೋಡೇ ಬಿಡೋಣ ಎಲ್ಲಿವರೆಗೂ ಬರುತ್ತೋ ಈ ಹೋರಾಟ ಅಂತ. ನಿಲ್ಲಲ್ಲ ನಾವು. ಇದೇ ಪರಿಸ್ಥಿತಿಲಿ ಕೆಲಸ ಮಾಡ್ತೀವಿ. ನಾವ್ ಇದೇ ಸ್ಥಿತಿಲಿ ಕೆಲಸ ಮಾಡಿದ್ರೆ ನೀವು ಖಾರದ ಪುಡಿ ಹಾಕಲ್ಲ ಅನ್ನೋ ಸವಾಲ್ಗೆ ಒಪ್ಪಿಗೆ ಇದೆಯಾ ಹೇಳಿ? ಹೇಳಿ. ನಡ್ಕೊಂಡು ಹೋಗ್ತೀವಿ ಅಂದ್ರೆ ಏನು? 1 ಮೈಲಿ ನೀವು ಹೀಗೆ ನಡ್ಕೊಂಡು ಹೋದ್ರೆ ನಾವು ಖಾರದ ಪುಡಿ ಹಾಕಲ್ಲ. 1 ಮೈಲಿನ? ಅಣ್ಣ, ನೀವು ಇವ್ರ ಮಾತನ್ನೆಲ್ಲ ಕೇಳಬೇಡಿ. ಇವ್ರ ಮಾತಲ್ಲಿ ದಾರಿ ತಪ್ಪಿಸ್ತಿದ್ದಾರೆ ನೋಡಿ. ಇದು ಕಣ್ಣಿನ ಪ್ರಶ್ನೆ. ಚಿಕಿತ್ಸೆ ಬೇಕೇ ಬೇಕಿದ್ದಕ್ಕೆ. ಬಾ ಆನಂದಣ್ಣ. ಬೇಡ ಭೀಮಾ, ನಮ್ಗೀಗ ಚಿಕಿತ್ಸೆಗಿಂತ ಅವಶ್ಯಕತೆ ಇರೋದು ನಾವು 1 ಮೈಲಿ ಹೋಗೋದು. ಹಾಗೆ ಇವ್ರ ಸವಾಲ್ನ ಗೆಲ್ಲೋದು ಕೂಡ ಮುಖ್ಯ. ಅಪ್ಪ, ಆನಂದ, ಕರುಣ, ಪೊರ್ಕೆ ತಗೊಳ್ಳಿ. ನಾನು ಕೊಡ್ತೀನಿ. ಇಲ್ಲ ಭೀಮರಾವ್, ನಿನ್ನ ಸಹಾಯ ಇಲ್ದೆ ಈ 3 ಜನ ಈ ಸವಾಲ್ನ ಎದುರಿಸ್ಬೇಕು. ಮಾಡ್ತೀವಿ ನಾವು. ಆನಂದ ಎದೇಳು. ಹಾ, ಮಾಡ್ತೀವಿ ನಾವು. ಇರಿ, ಶಾಂತಿಯಿಂದಲ್ಲ, ಜೋರಾದ ಧ್ವನಿಯಲ್ಲಿ ಮುನ್ನುಗ್ಗಿ ಜೈ ಭೀಮ್ ಅಂತ ಹೇಳ್ಕೊಂಡು ಮುನ್ನುಗ್ಗಿ. ಯಾಕಂದ್ರೆ ಈ 1 ಮೈಲಿಯ ಯಾತ್ರೆ ಕ್ರಾಂತಿಕಾರಿ ಯಾತ್ರೆಯಾಗಿ ಮಾರ್ಪಡುತ್ತೆ. ಜೈ ಭೀಮ್, 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 ಜೈ ಜೈ ಭೀಮ್, 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 ಜೈ ಭೀಮ್. ಇರಿ ಆನಂದಣ್ಣ, ಇವತ್ತು ಜೈ ಭೀಮ್ ಅಲ್ಲ, ಇವತ್ತು ಸ್ವಾಭಿಮಾನದ ಘೋಷಣೆ ಮೊಳಗಬೇಕು. ಈ 1 ಮೈಲಿಯ ಪ್ರಯಾಣದಲ್ಲಿ
ನಾವೆಲ್ಲರೂ ಜೈ ಸ್ವಾಭಿಮಾನ ಅಂತ ಘೋಷಣೆ ಮಾಡೋಣ. ಈ ಹೊತ್ತನ್ನ, ಈ ನಗರನ, ಈ ಇತಿಹಾಸ ನೆನಪಲ್ಲಿಟ್ಕೋಬೇಕು. ಜೈ ಸ್ವಾಭಿಮಾನ, 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 ಜೈ ಸ್ವಾಭಿಮಾನ. ನಡೀರಿ, ಎಲ್ರೂ ಹೋಗಿ ನೋಡೋಣ ಎಲ್ಲಿವರೆಗೂ ಹೋಗ್ತಾರ ಇವರು ಅಂತ. ಪುರುಷೋತ್ತಮಣ್ಣ, ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ನೀನೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅರೆ, ನೀವಿನ್ನೂ ಹೊರಟಿಲ್ವಾ? ತುಂಬಾ ಹೊತ್ತಾಗಿದೆ, ಬಂದು ಹೊರಡಿ. ಸಾಹೇಬ್ರೆ, ಇನ್ನೇನು ಹೊರಟ್ಬಿಡ್ತೀವಿ. ಪುರುಷೋತ್ತಮ, ನಾವಿನ್ ಹೋಗಿ ಬರ್ತೀವಪ್ಪ. ನಾವು ಪ್ರತಿದಿನ ಇಲ್ಲಿಗೆ ಬರ್ತೀವಿ. ನೀನ್ ಜೈಲಿಂದ ಹೊರಗೆ ಬಂದು ಮನೆಗೆ ಬರೋ ತನಕ ಬರ್ತೀವಿ. ನಾವಲ್ದೆ ಇನ್ಯಾರು ಬರ್ತಾರೆ ಹೇಳು ನೀನು ನೋಡೋಕ್ಕೆ? ಬೆಳೆದು ನಿಂತಿರೋ ಮಗಂಗೂ ಯೋಚನೆ ಇಲ್ಲ, ಕಟ್ಕೊಂಡು ಹೆಂಡ್ತಿಗೂ ನಿನ್ನ ಬಗ್ಗೆ ಯೋಚನೆ ಇಲ್ಲ. ಆ ಭೀಮ್ರಾವ್ ಅಂತೂ ನಿನ್ನ ಬಗ್ಗೆ ಯೋಚನೆ ಕೂಡ ಮಾಡಿರಲ್ಲ. ಎಲ್ರಿಗೂ ಯೋಚನೆ ಇದೆ, ಆದ್ರೆ ನಿಮ್ ಥರ ಯೋಚನೆ ಮಾಡ್ತೀವಿ ಅಂತ ನಾಟಕ ಮಾಡ್ಕೊಂಡು ಕೂರಲ್ಲ ನಾವ್ಯಾರು. ಬದಲಿಗೆ ನಾನು ಇನ್ಸ್ಪೆಕ್ಟರ್ ಸಾಹೇಬ್ರ ಹತ್ರ ಏನು ಹೇಳಕ್ ಬಂದೆ ಅಂದ್ರೆ, ನೀವು ನಮ್ಮ ಅಪ್ಪನ ಬಿಡುಗಡೆ ಮಾಡಿ, ಅವ್ರನ್ನ ಹೋಗಕ್ ಬಿಡಿ. ಏನ್ ಆಟ ಆಡ್ತಿದ್ಯಾ? ಇಷ್ಟ ಬಂದಾಗ ಬನ್ಸಿ ಅನ್ನಕ್ಕೆ, ಬೇಡ ಅಂದಾಗ ಬಿಟ್ಬಿಡಿ ಅನ್ನೋದಕ್ಕೆ. ನಂಗೆ ಬೆದರಿಕೆ ಹಾಕಿರೋದು ಮಾತ್ರ ಇವ್ರು ಮಾಡಿರೋ ಅಪರಾಧ ಅಷ್ಟೇ. ಇಲ್ಲಿಗೆ ಬಂದ್ಮೇಲೆ ಅವ್ರಿಗೆ ಅರ್ಥ ಆಗಿರ್ಬೇಕು, ಇನ್ನು ಮುಂದೆ ಈ ಥರ ತಪ್ಪು ಮಾಡಿದ್ರೆ ಇವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ. ನಾನು ಇದನ್ನೇ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಸಾಹೇಬ್ರೆ. ಅವ್ರು ಈಗಾಗಲೇ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ. ಸಾಹೇಬ್ರೆ, ನಮ್ಮಮ್ಮ ಅಳ್ತಿದ್ದಾರೆ. ಕೈ ಮುಗಿದು ಕೇಳ್ಕೊತೀನಿ, ಇವ್ರನ್ನ ಬಿಡಿ. ನಾಳೆ ಸೋಮವಾರ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗೋ ದಿನ. ಅಲ್ಲಿಗೆ ಕರ್ಕೊಂಡು ಹೋದ್ರು ಇವ್ರನ್ನ ಬಿಡುಗಡೆ ಮಾಡ್ತಾರಲ್ವಾ, ಅದನ್ನೇ ನೀವು ಇವತ್ತು ಮಾಡಿದ್ರೆ ನಮ್ಮಮ್ಮ ನನ್ನ ಮೇಲೆ ಮಾಡಿರೋ ಆರೋಪ ಕಮ್ಮಿ ಆಗತ್ತೆ. ತೆಗಿರಿ ಬೇಗನ. ಧನ್ಯವಾದ ಸಾಹೇಬ್ರೆ. ನಿನ್ನ ಮನೆಗೆ ಹೋಗ್ಬೋದು ಪುರುಷೋತ್ತಮ್. ನೋಡು, ನಿನ್ನ ಹೆಂಡತಿ ಮಗ ಇಬ್ರು ಪ್ರಜ್ಞಾವಂತರು. ನಾವಲ್ಲ ಸಾಹೇಬ್ರೆ, ಭೀಮಣ್ಣ ನನ್ನನ್ನು ಬೆಳೆಸಿರೋದು. ಈ ಥರ ಯೋಚನೆ ಬರೋದಕ್ಕೂ ಭೀಮಣ್ಣನೇ ಕಾರಣ ಸಾಹೇಬ್ರೆ. ಎಂತ ತಲೆ ಹರಟೆ ಹುಡುಗನೆಯ ಇವನು? ಯಾವಾಗ್ಲೂ ಜನ್ಮ ಕೊಟ್ಟ ಅಪ್ಪನ್ನೇ ಕೀಳಾಗಿ ನೋಡೋದ್ರಲ್ಲ ಇರ್ತಾನಲ್ಲ ಇವನು. ನೀನೇನ್ ಮಗನೋ ಇಲ್ಲ ಮಗನ ರೂಪದಲ್ಲಿರೋ ಶತ್ರುನೋ. ಜೈ ಸ್ವಾಭಿಮಾನ, 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 ಜೈ ಸ್ವಾಭಿಮಾನ. ಏ ಭೀಮ್ರಾವ್, ಏ ಹೇಳ ಆನಂದ್ ಬಾಲ ಕರುಣಾಗೆ. ಪಾಪ ನೋಡು, ನಿನ್ಸ್ಕೊಳಕ್ಕೂ ತ್ರಾಣ ಇಲ್ಲ ಅವ್ರಿಗೆ, ಇನ್ನೇನು ಹೋಗ್ತಾರೆ ಮುಂದಕ್ಕೆ ಪಾಪ. ನೋಡ್ರೋ, ಈಗಲೂ ಸಮಯ ಮಿಂಚಿಲ್ಲ. ಸೋಲು ಒಪ್ಕೊಳ್ಳಿ, ನಿಲ್ಸ್ಬಿಡಿ ಪೊರ್ಕೆ ಕ್ರಾಂತಿನ. ಮೇಘನಾಥ್ ಅವರೇ, ನಾವು ನಿಮ್ಮ ಮಾತು ಒಪ್ಕೊಳ್ಳೋದು ಇಲ್ಲ, ಸೋತ್ವಿ ಅಂತ ಒಪ್ಕೊಳ್ಳಲ್ಲ. ನಾವು ಮುನ್ನುಗ್ ಹೋಗ್ತಾ ಇರ್ತೀವಿ. ನೀವತ್ತೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾವು ನಿಲ್ಲೋರಲ್ಲ. ಜೈ ಸ್ವಾಭಿಮಾನ, 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 ಜೈ ಸ್ವಾಭಿಮಾನ. ಜನ ಹೇಳೋದು ಸರಿನೇ, ಬಾಲಕ್ಕೆ ಬೆಂಕಿ ಬಿದ್ರು ಸುಡೋದು ಮಾತ್ರ ಬಿಡಲ್ಲ ಅಂತ.
ನಡೀರಿ. ಏಯ್ ನಿಂತ್ಕೋ, ಏನ್ ನಡೀತಿದೆ ಇಲ್ಲಿ? ಶಿಶುಪಾಲ ಅವ್ರ ಕಣ್ಣಿಗೆ ಖಾರದ ಪುಡಿ ಹಾಕಿದಾನೆ. 1 ಮೈಲಿ ದೂರ ಒದ್ದಾಡ್ಕೊಂಡೇ ಕಸ ಗುಡಿಸ್ಕೊಂಡು ಹೋಗ್ತಾರಂತೆ. ಅದಕ್ಕವರು ಸ್ವಾಭಿಮಾನದ ಯಾತ್ರೆ ಅಂತ ಘೋಷಣೆ ಕೂಗ್ತಿದ್ದಾರೆ. ಇದೆಲ್ಲ ನಾಟಕ ಪುರುಷೋತ್ತಮಣ್ಣ. ಈ ಭೀಮ್ರಾವ್ನ ಸಂಪರ್ಕಕ್ಕೆ ಯಾರ್ಯಾರೇ ಬಂದರೂ ಇವತ್ತಲ್ಲ ನಾಳೆ ಕಣ್ಣಿಗೆ ಖಾರದ ಪುಡಿ ಬೀಳೋದೆ. ಅದಕ್ಕೆ ನನ್ನ ಪ್ರಕಾರ ನೀನು ಇವತ್ತೊಂದು ರಾತ್ರಿ ನಿನ್ನ ಜೈಲಲ್ಲಿ ಇರೋದೇ ಸರಿ ಅನ್ನಿಸ್ತಿದೆ. ನಾಳೆ ಹೇಗಿದ್ರೂ ಹೊರಗೆ ಬಂದೇ ಬರ್ತೀಯ. ಅರೆ ಪುರುಷೋತ್ತಮಣ್ಣ, ಯೋಚನೆ ಮಾಡೋಕ್ಕೆ ಏನೂ ಇಲ್ಲ ಇಲ್ಲಿ. ಹಾಂ ನಡಿ. ಮತ್ತೆ ಈ ಭೀಮ್ರಾವ್ ಬಲೆಗೆ ಬೀಳ್ಬೇಡ ನೀನು. ಅವನ್ ಸ್ವಾಭಿಮಾನ ಅಂತ ಕಷ್ಟದಲ್ಲಿ ಮುನ್ನುಗ್ತಾ ಇದ್ದಾನೆ, ನೀನ್ ನೋಡಿದ್ರೆ ನಾಟಕ ಅಂತ ತಗೊಳ್ತಾ ಇದೀಯ. ನಾನು ಭೀಮನ್ ಜೊತೆಗೂಡ್ತೀನಿ. ನೀವು ಹೋಗೋ ಹಾಗಿದ್ರೆ ಹೋಗ್ಬೋದು, ಇಲ್ಲಾಂದ್ರೆ ವಟಾರದ ಕಡೆನೆ ಹೋಗ್ಬೋದು. ಭೀಮಣ್ಣನ ಜೊತೆ ನಮ್ಮಪ್ಪ ಸೇರಿದಾಯ್ತು. ಜೈ ಸ್ವಾಭಿಮಾನ, 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 ಜೈ ಸ್ವಾಭಿಮಾನ. ಮೇಘನಾಥ್ ಅವ್ರೆ, ಇವ್ರು ಈ ರೀತಿ ಹೋಗ್ತಿದ್ರೆ 1 ಮೈಲಿ ದಾಟೋದೇನು ಕಷ್ಟ ಆಗೋದಿಲ್ಲ ಇವ್ರಿಗೆ. ಅದನ್ನೇ ನಾನು ಯೋಚನೆ ಮಾಡ್ತಿದ್ದೀನಿ. ಬಿಟ್ರೆ ಇವರು ಖಂಡಿತ ಅವ್ರ ಗುರಿನ ಮುಟ್ತಾರೆ ಅಂತ. ಶಿಶುಪಾಲ, ಹೇಳಿಪ್ಪ. ಒಂದ್ ಕೆಲಸ ಮಾಡು ಮಗನೇ. ಇವರೆಲ್ಲ ಇನ್ನೇನು ಆ ಗೋಡೆ ಹತ್ರ ಹೋಗಿ ಸಂತೋಷ ಆಚರಿಸೋದ್ರಲ್ಲಿ ಇಲ್ಲಿ ಮಿಕ್ಕಿದೆಯಲ್ಲ ನಮ್ಮ ಹತ್ರ ಖಾರದ ಪುಡಿ, ಆ ಭೀಮ್ರಾವ್ ಮತ್ತೆ ಅವನ ಜೊತೆಲಿರೋ ಎಲ್ಲರ ಕಣ್ಗೂ ಬಿಸಾಕ್ಬಿಡು. ಆಗ ಭೀಮ್ರಾವ್ಗೆ ಅರ್ಥ ಆಗುತ್ತೆ ಈ ಮೇಘನಾಥ್ ಮಾತನ್ ಮೀರಿದ್ರೆ ಪರಿಣಾಮ ಏನಾಗುತ್ತೆ ಅಂತ. ಸಿದ್ಧವಾಗಿರು ಮಗನೇ. ಆಗ್ಲಿ ಅಪ್ಪ. ಇವತ್ತ ಆ ಭೀಮ್ರಾವ್ಗೆ ಅವನ ಸಮರ್ಥಕರಿಗೆ ಅವ್ರ ಯೋಗ್ಯತೆ ಏನು ಅಂತ ತೋರಿಸ್ತೀನಿ. ಜೈ ಸ್ವಾಭಿಮಾನ, 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 ಜೈ ಸ್ವಾಭಿಮಾನ. ಅಣ್ಣ, ನಾವು ತಲುಪಿದ್ವಿ. ಆಯ್ತಲ್ಲ ಮೇಘನಾಥ್ ಅವ್ರೆ, ನಾವು ನಮ್ಮ ಗುರಿ ಮುಟ್ಟಿದ್ವಲ್ಲ. ಹಾ ಕಾಣಿಸ್ತಾ ಇದೆ ನನ್ಗೆ, ನಾನೇನು ಕುರುಡ ಅಲ್ಲ. ಜೈ ಸ್ವಾಭಿಮಾನ, 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 ಜೈ ಸ್ವಾಭಿಮಾನ. ಭೀಮಣ್ಣ, ನಮ್ಮಪ್ಪ ಬದಲಾಗಿದ್ದಾರೆ. ಒಳ್ಳೆ ಕೆಲಸ. ಮೊದಲು ನೀವು 3 ಜನ ಆಸ್ಪತ್ರೆಗೆ ಬನ್ನಿ. ಬೇಗ ಬನ್ನಿ. ಅಣ್ಣ, ಇದನ್ ಬಿಡು. ಕೊಡಿ ಅದಕ್ಕೆ. ನಡಿ ಬಾಲ, ಬನ್ನಿ ಬನ್ನಿ, ಆರಾಮಾಗಿ ಬನ್ನಿ. ಈ ನಮ್ಮ ಕ್ರಾಂತಿ ಹೀಗೆ ಮುಂದುವರಿತಾ ಇರಬೇಕು. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಮತ್ತೆ ಮುಂದೆ ಸಾಗೋಣ. ಅಪ್ಪ,
ಇದೇ ಸರಿಯಾದ ಸಮಯ ಅನಿಸ್ತಿದೆ ನನಗೆ. ಈ ಖಾರದ ಪುಡಿನ ಭೀಮ್ರಾವ್ ಕಣ್ಣಿಗೆ ಹಾಕಿ ಮಗನ್ನ ಕುರುಳ ಮಾಡ್ತೀನಿ. ಇನ್ಯಾವತ್ತೂ ಕಣ್ಣೇ ಕಾಣಿಸ್ಬಾರ್ದು. ಯಾರಿಗೂ ದಾರಿ ತೋರಿಸ್ತೀನಿ ಅನ್ಬಾರ್ದು ಇವನು. ಮಾತೇ ಇದೆಯಲ್ಲ, ಮೂಲಕ್ಕೆ ಕೊಡ್ಲಿ ಹಾಕು ಅಂತ. ನಮಗೆ ಈ ಭೀಮಾನೇ ಮೂಲ. ಹೋಗು.